ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನ ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ. ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸ್ನೇಹಿತರೆ, ಈ ದಿನದ ವಿಷಯ ವೈಫಲ್ಯದಿಂದ ಯಶಸ್ಸು ಪಡೆದ ಕಥೆ. ಆತ್ಮೀಯರೇ, ಬದುಕಿನಲ್ಲಿ ಸಾಕಷ್ಟು ಸಾಧಕಿಯರನ್ನು ನೋಡ್ತೇವೆ. ಅವರಲ್ಲಿ ಯಾರೂ ಕೂಡ ರಾತ್ರೋರಾತ್ರಿ ಸಾಧನೆ ಮಾಡಿದಂಥವರಲ್ಲ. ಅವರಲ್ಲಿದ್ದಂತಹ ಕಠಿಣ ಪರಿಶ್ರಮ, ಅವಮಾನ, ಸೋಲು ಇವೇ ಅವರಿಗೆ ಮೆಟ್ಟಿಲಾದರ ಪರಿಣಾಮವಾಗಿ ಅವರು ಇಂದಿಗೆ ಯಶಸ್ಸನ್ನು ಕಂಡಿರುವಂತಹದ್ದು. ಕೆಲವೊಮ್ಮೆ ಸದಾ ವೈಫಲ್ಯಗಳೇ ಎದುರಾಗಬಹುದು. ಅದರರ್ಥ ನಾವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂದಲ್ಲ. ವೈಫಲ್ಯಗಳೇ ನಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತೆ ಎಂಬ ಒಂದು ನಿಟ್ಟಿನಲ್ಲಿ ಮುನ್ನಡೆದಾಗ ಮಾತ್ರ ನಮ್ಮ ವೈಫಲ್ಯದಿಂದ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯವಾಗುವಂತಹದ್ದು. ಆತ್ಮೀಯರೇ, ಈಗಷ್ಟೇ ಶಿಕ್ಷಣವನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವಂತಹ ಹಲವು ಯುವಕ ಯುವತಿಯರನ್ನು ನಾವು ಕಾಣ್ತೇವೆ. ಈಗಾಗಲೇ ನಿಮ್ಮ ಕೆಲವು ಸ್ನೇಹಿತರಿಗೆ 50,000 ರೂಗಿಂತಲೂ ಹೆಚ್ಚು ವೇತನದ ಕೆಲಸ ಸಿಕ್ಕಿರಬಹುದು. ನೀವೆಷ್ಟೇ ಪ್ರಯತ್ನಿಸಿದರೂ ಅಂತಹ ಕೆಲಸ ಸಿಗುತ್ತಿಲ್ಲ ಎಂದಿರಲಿ, ನಿರಾಶೆಯಾಗುವಂತಿಲ್ಲ. ಆರಂಭದ ವೇತನವೆನ್ನುವುದು ಯಾವಾಗಲೂ ಯಶಸ್ಸಿನ ಅಳತೆಗೋಲಲ್ಲ. ನಮಗೆ ಕಡಿಮೆ ವೇತನದ ಕೆಲಸ ಸಿಕ್ಕಿತೆಂದು ಚಿಂತೆ ಮಾಡುವಂತಹ ಅಗತ್ಯವೂ ಇಲ್ಲ. ಯಾರಿಗೆ ಗೊತ್ತು, ಭವಿಷ್ಯದಲ್ಲಿ ನಾವು ಉನ್ನತ ಕಂಪನಿಯ ಮಾಲೀಕರು ಕೂಡ ಆಗಬಹುದು. ಸ್ನೇಹಿತರೆ, ಕೆಲವೊಮ್ಮೆ ಸದಾ ವೈಫಲ್ಯಗಳೇ ಎದುರಾಗಬಹುದು. ಅದರರ್ಥ ನಾವು ಯಶಸ್ಸು ಪಡೆಯೋದಕ್ಕೆ ಸಾಧ್ಯವಿಲ್ಲ ಎಂದಲ್ಲ. ವೈಫಲ್ಯಗಳೇ ಯಶಸ್ಸಿನ ಮೆಟ್ಟಿಲು. ಬಹುತೇಕ ಜನರು ಯಶಸ್ಸಿನ ಬಾಗಿಲಿನವರೆಗೆ ಬಂದು ತಮ್ಮ ಪ್ರಯತ್ನವನ್ನು ಬಿಡುತ್ತಾರೆ. ಯಶಸ್ಸಿಗೆ ಕೊಂಚ ದೂರದಲ್ಲಿರುವಾಗ ವೈಫಲ್ಯಕ್ಕೆ ಹೆದರಿ ಪಲಾಯನವನ್ನು ಮಾಡಬಾರದು. ಯಶಸ್ಸಿನ ಪ್ರತಿಯೊಂದು ಕಥೆಯೂ ಸೋಲಿನ ಕಥೆಯೂ ಆಗಿರಬಹುದು. ಅದೇ ರೀತಿ ಸೋಲಿನ ಪ್ರತಿಯೊಂದು ಕಥೆಯೂ ದೊಡ್ಡ ಪ್ರಮಾಣದ ಯಶಸ್ಸಿಗೆ ಮೆಟ್ಟಿಲಾಗಬಹುದು. ನಾವು ಸೋಲಿನ ಪಯಣವನ್ನು ದ್ವಿಗುಣಗೊಳಿಸಿದಷ್ಟು ಯಶಸ್ಸಿಗೆ ಹತ್ತಿರವಾಗುತ್ತೇವೆ. ಹಾಗಂತ ಪ್ರಯತ್ನ ಪಡದೆ ಸೋಲಿನತ್ತ ಸಾಗಬೇಡಿ. ಅದಕ್ಕೆ ಬೇಕಾದ ಅವಿರತ ಪ್ರಯತ್ನ ನಮ್ಮಲ್ಲಿದ್ದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಆತ್ಮೀಯರೇ, ವೈಫಲ್ಯಗಳಿಂದ ಸ್ಫೂರ್ತಿ ಪಡೆಯಲು ನೀವು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರ ಜೀವನ ಕಥೆಯನ್ನು ಓದಲೇಬೇಕು. ಅವರು ತಮ್ಮ 21ನೇ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಕೈ ಹಾಕಿದವರು. ದೊಡ್ಡ ಪ್ರಮಾಣದ ನಷ್ಟವಾಗಿ ಕೈ ಸುಟ್ಟುಕೊಂಡರು. 22ನೇ ವಯಸ್ಸಿನಲ್ಲಿ ಶಾಸಕ ಸಭೆಗೆ ಸ್ಪರ್ಧಿಸ್ತಾರೆ. ಅಲ್ಲೂ ಕೂಡ ಸೋಲು ಇವರ ಪಾಲಾಯಿತು. ರಾಜಕೀಯ ಬೇಡವೆಂದು 24ನೇ ವಯಸ್ಸಿನಲ್ಲಿ ಮತ್ತೆ ವ್ಯಾಪಾರಕ್ಕೆ ಕೈ ಹಾಕ್ತಾರೆ. ಅಲ್ಲೂ ಕೂಡ ಮತ್ತೆ ನಷ್ಟವನ್ನು ಅನುಭವಿಸ್ತಾರೆ. ವ್ಯಾಪಾರ, ರಾಜಕೀಯ ಸೋಲಿನಿಂದ ಕಂಗೆಟ್ಟಂತಹ ಲಿಂಕನ್ ರವರಿಗೆ 26ನೇ ವಯಸ್ಸಿನಲ್ಲಿ ಮತ್ತೊಂದು ಆಘಾತ ಎದುರಾಯಿತು. ಆ ಸಮಯದಲ್ಲಿ ತನ್ನ ಪ್ರೇಯಸಿಯ ಸಾವಿನಿಂದ ಕೆಂಗೆಟ್ಟರು. 27ನೇ ವಯಸ್ಸಿನಲ್ಲಿ ಲಿಂಕನ್ಗೆ ನರವ್ಯಾಧಿಯೊಂದು ಅಡರಿಕೊಂಡಿತು. ಹೀಗಾಗಿ ಆರೋಗ್ಯ ತೊಂದರೆಯೂ ಕೂಡ ಅವರ ಜೊತೆಯಾಯಿತು. ಕೊನೆಗೆ ಇವರು ಕೆಂಗೆಡಲಿಲ್ಲ. 34ನೇ ವಯಸ್ಸಿನಲ್ಲಿ ಮತ್ತೆ ಚುನಾವಣೆಗೆ ನಿಲ್ತಾರೆ. ಆಗಲೂ ಕೂಡ ಸೋತು ಹೋಗ್ತಾರೆ. 47ನೇ ವಯಸ್ಸಿನಲ್ಲಿ ಉಪಾಧ್ಯಕ್ಷ ಚುನಾವಣೆಗೆ ನಿಂತಾಗಲೂ ಸೋಲು ಇವರ ಜೊತೆಯಾಯಿತು. 49ನೇ ವಯಸ್ಸಿನಲ್ಲಿ ಸೆನೆಟ್ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಕೂಡ ಅಲ್ಲಿ ಅನುಭವಿಸ್ತಾರೆ. ಸಾಮಾನ್ಯರಾದರೆ ಇನ್ನು ಇದರ ಸಹವಾಸವೇ ಬೇಡವೆಂದು ದೂರ ಸರಿದು ಬಿಡುತ್ತಿದ್ದರು. ಆದರೆ
ಲಿಂಕನ್ ರವರು ಪ್ರಯತ್ನವನ್ನು ಬಿಡಲಿಲ್ಲ. ಇವೆಲ್ಲಕ್ಕಿಂತ ಉನ್ನತ ಹುದ್ದೆ ತನಗಾಗಿ ಕಾಯುತ್ತಿದೆ ಎಂದುಕೊಂಡರು. ತನ್ನ 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿ ಈ ಹಿಂದಿನಂತೆ ಅಲ್ಲಿ ಕೂಡ ಸೋಲಲಿಲ್ಲ, ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಹೀಗೆ ಸೋಲಿಗೆ ಅಬ್ರಹಾಂ ಲಿಂಕನ್ ರವರು ವಿಚಲಿತರಾಗಲಿಲ್ಲ. ಇದರಿಂದಾಗಿ ಮಹತ್ತರ ಯಶಸ್ಸು ಅವರ ಪಾಲಾಯಿತು. ಈಗಲೂ ಕೂಡ ಅಬ್ರಹಾಂ ಲಿಂಕನ್ ರವರು ಜಗತ್ತಿನ ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾರೆ. ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಯಾವುದೇ ಸೋಲಿಗೂ ಅಂಜದೆ ಯಶಸ್ಸಿನತ್ತ ಸಾಗಬೇಕು ಎಂಬುದು ಅವರ ಒಂದು ಮಾತು. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಸೋಲು ಬರ್ತಕ್ಕಂಥದ್ದು ಮುಂದೆ ಯಾವುದೋ ಉನ್ನತ ಯಶಸ್ಸನ್ನು ಗಳಿಸಲಿಕ್ಕೆ, ಜೊತೆಗೆ ಇವತ್ತು ನಮಗೆ ಕಷ್ಟ ಬರ್ತಕ್ಕಂಥದ್ದು ಮುಂದೆ ಒಳ್ಳೆಯ ಸುಖಕ್ಕಾಗಿ, ಇವತ್ತು ನಮಗೆ ಅವಮಾನ ಇರತಕ್ಕಂಥದ್ದು ಮುಂದೆ ನಮಗೆ ಸನ್ಮಾನಕ್ಕಾಗಿ. ಹೀಗೆ ನಾವು ಪ್ರತಿಯೊಂದು ಸೋಲನ್ನು, ಪ್ರತಿಯೊಂದು ಅವಮಾನವನ್ನು, ಪ್ರತಿಯೊಂದು ಕಷ್ಟಗಳನ್ನು ಮೆಟ್ಟಿ ನಿಂತು ಮುಂದೆ ನಡೆದಾಗ ನಮ್ಮ ಬದುಕು ಇಂತಹ ಅಬ್ರಹಾಂ ವ್ಯಕ್ತಿಯ ಹಾಗೆ ಯಶಸ್ಸಿನ ಮೆಟ್ಟಿಲಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಯಶಸ್ಸನ್ನು ನಾವೆಲ್ಲರೂ ಪಡೆಯೋಣ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಪರಿಣಿತಿಯನ್ನು ಹೊಂದಿರ್ತಾರೆ. ಅವುಗಳನ್ನು ಗುರುತಿಸ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಮುನ್ನಡೆದಾಗ ನಮ್ಮ ಬದುಕು ಸುಂದರವಾಗುತ್ತೆ. ಜೊತೆಗೆ ನಾವು ಯಶಸ್ಸಿನ ಮೆಟ್ಟಿಲನ್ನು ಹತ್ತಿ ವೈಫಲ್ಯದಿಂದ ಖಂಡಿತವಾಗಲೂ ನಾವು ದೂರ ಬರಬಹುದು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ.